ಈ ಸಾವಲ್ಲಿ ದ್ವೇಷ ತೋರಿಸಬಾರ್ದು ಅಂತ ಒಂದು ಮಾತಿದೆ. ದ್ವೇಷ ಅನ್ನೋದು ತೋರಿಸ್ಬಿಟ್ರ ಅಂತ. ಅದು ದ್ವೇಷನೋ, ಹೊಟ್ಟೆ ಉರಿನೋ, ಅಥವಾ ಆಗಬಾರ್ದು ಅನ್ನೋದು, ಅಥವಾ ತಡೆ ಹಾಕಬೇಕು ಅನ್ನೋದು, ಅಥವಾ ಅನಿವಾರ್ಯವೋ, ಇದು ಯಾವುದು ರೀಸನ್ಸ್ಗಳು ಅಲ್ಟಿಮೇಟ್ಲಿ ಕೌಂಟ್ ಆಗಲ್ಲ. ಅಂಥದ್ದು ಏನಾಗ್ಬಿಡ್ತಿತ್ತು ಸರ್ ಅವ್ರಿಗೆ ಅವಕಾಶ ಕೊಟ್ಟಿದ್ರೆ? ಏನಾಗ್ತಿತ್ತು ಅಂತ ಗೊತ್ತಿಲ್ಲ. ಫ್ಯಾಮಿಲಿ ಖುಷಿ ಆಗ್ತಿತ್ತು, ಅಭಿಮಾನಿಗಳು ಖುಷಿ ಆಗ್ತಾ ಇದ್ರು. ಅದು ಬಿಟ್ಟು ನಾನು ನೋಡೋದು ಹೆಂಗೆ ಅಂದ್ರೆ ಶ್ರೀಧರ್, ಪ್ರತಿ ಸಲ ರಾಜ್ಕುಮಾರ್ ಸಮಾಧಿ ರೋಡಲ್ಲಿ ಓಡಾಡ್ಬೇಕಾರೆ ಇಳಿದು ಒಳಗಡೆ ಹೋಗಿಲ್ಲ ಅಂದ್ರು ಪಾಸ್ ಆಗ್ಬೇಕಾದ್ರೆ ಒಂದ್ಸಲ ಹಿಂಗೆ ಲೆಫ್ಟಿಗೆ ನೋಡಿದ್ರೆ ಮಾಡ್ಬೇಕಯ್ಯ, ಒಳ್ಳೆ ಸಿನಿಮಾ ಮಾಡ್ಬೇಕಣ್ಣಯ್ಯ, ಇದ್ರೆ ಈ ಥರ ಇರಬೇಕು ಅಂತ ಒಂದು ಸೆಕೆಂಡಿಗೆ ಒಂದು ಥಾಟ್ ಬರುತ್ತೆ. ಯಾವುದೋ ಆಲೋಚನೆಯಲ್ಲಿ ಪಾಸ್ ಆಗ್ತಾ ಇರ್ತೀವಿ, ಮರ್ತ್ಬಿಟ್ಟಿರ್ತೀವಿ. ಇವಾಗ ನಾವು ಕೆಲವು ಸಲ ಎಲ್ಲ ದಿನನೂ ಬರೀ ನಟನೆ ಬಗ್ಗೆ, ಸಿನಿಮಾ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಇರೋಕ್ಕಾಗಲ್ಲ. ಯಾವುದೋ ಒಂದು ಪರ್ಸನಲ್ ಪ್ರೆಷರ್ ಇರ್ಬೋದು, ಫ್ಯಾಮಿಲಿ ಪ್ರೆಷರ್ ಇರ್ಬೋದು, ಸೊ ಇನ್ನೊಂದೇನೋ ಮತ್ತೊಂದೇನೋ ಕೆಲಸದಲ್ಲಿ ಹೋಗಿ ತೊಡಗಿಸ್ಕೊಂಡ್ಬಿಟ್ಟಿರ್ತೀವಿ. ಒಂದು ಕ್ಷಣಕ್ಕೆ ನಾನು ನಟ ಅಂತ ಮರ್ತ್ಬಿಟ್ಟಿರ್ತೀವಿ, ಅಥವಾ ನಾವು ಸಿನಿಮಾ ಮಾಡಬೇಕು ಅನ್ನೋದನ್ನ ಮರ್ತ್ಬಿಟ್ಟಿರ್ತೀವಿ. ಬಟ್ ಆ ರೋಡಲ್ಲಿ ಪಾಸ್ ಆಗ್ಬೇಕಾದ್ರೆ ಒಂದ್ಸಲ ಹಿಂಗೆ ಲೆಫ್ಟ್ಗೆ ಅಪ್ಪು ಸರ್ನೋ, ರಾಜ್ಕುಮಾರ್ ಸರ್ನೋ, ಅಂಬರೀಷ್ ಅಲ್ಲಿ ಇದೆ ಗೊತ್ತಾ, ಹಿಂಗೆ ಪಾಸ್ ಆದ ತಕ್ಷಣ ಅಲ್ಲಿ ಅನ್ಸುತ್ತೆ ಇದ್ರೆ ಹಿಂಗಿರ್ಬೇಕು, ಇದ್ರೆ ಈ ಥರ ಆ್ಯಕ್ಟಿಂಗ್ ಮಾಡಬೇಕು ಅಂತ. ಆ ಥರ ಇವ್ರನ್ನ ನೋಡಿದ್ರೆ 1000 ಜನ ಕನಿಸ್ತಿರ್ಲಿಲ್ವಾ? ಈ ಥರ ಅಧಿಕಾರಿಯಾಗಿರ್ಬೇಕಾಗಿತ್ತು, ಈ ಥರ ಕನ್ನಡದಲ್ಲಿ ಪಾಸ್ ಆಗಬೇಕು, ಈ ಥರ ಕನ್ನಡದ ಗೌರವವನ್ನು ಹೆಚ್ಚಿಸಬೇಕು, ಅಷ್ಟೇ ನಮ್ಮ ಆಸೆ ಆಗಿದ್ದು. ನಾವು ಹೆಂಗೆ ನೋಡಿ ಇನ್ನೊಂದು 10 ಜನನ್ನ ಸ್ಫೂರ್ತಿಯಾಗಿ ನಾವು ತಗೋತೀವೋ, ಅದೇ ಥರ ಇವ್ರನ್ನೂ 10 ಜನ ಸ್ಫೂರ್ತಿಯಾಗಿ ತಗೊಳ್ಳೋರು ಇರ್ತಾರೆ. ಅವ್ರಿಗೊಂದು ಅವಕಾಶ ಕೊಡಬೇಕಲ್ಲ, ಜಾಗ ಕೊಡಬೇಕಲ್ಲ. ನಮ್ಮ ತೋಟದಲ್ಲಿ ನಾವು ಹಾಕೊಂಡು ನಾವು ಮಾಡೋದಕ್ಕೆ ಖಂಡಿತವಾಗ್ಲೂ ನಮ್ಗೆ ಅಪಾರವಾದ ಗೌರವ ಇದೆ, ನಮ್ಮದೇ ಅಪಾರವಾದ ಜಾಗ ಕೂಡ ಇದೆ. ನೀವು ಕೂಡ ಬಂದು ನೋಡಿದ್ರಿ. ನಾವು ಯಾರನ್ನೂ ಹೋಗಿ ಕೈ ಚಾಚಿ ಕೇಳೋವಂಥ ಅವಶ್ಯಕತೆ ಇಲ್ಲ. ಬಟ್ ಸ್ಟಿಲ್ ಯಾಕೆ ಕೇಳಿದ್ವಿ ಅಂದರೆ, ಅದು ಕೇವಲ ಒಂದು ಗೌರವದ ಸಂಕೇತವಾಗಿತ್ತೇ ಹೊರತು ಯಾವುದೇ ಬೇಡಿಕೆ, ದಯೆ, ದಾಕ್ಷಿಣ್ಯದಿಂದ ಇರಲಿಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಿದ್ದಾಗ ನನ್ನ ಬಣ್ಣನೇ ಇದು. ಆ ವ್ಯಕ್ತಿ ಸ್ವಾಭಿಮಾನಿ ರೀ, ಯಾರ ಜಾಗದಲ್ಲಿ ಇರಕ್ಕೆ ಇಷ್ಟಪಡಲ್ಲ. ನೋಡಿ ಕೊನೆಗೆ ಅವ್ರ ಜಾಗಕ್ಕೆ ಅವ್ರು ಹೋದ್ರು ಅಲ್ವಾ? ನನಗೆ ಅನಿಸ್ತಾ ಇತ್ತು ಕೊನೆಗೂ ನೋಡಿ ಅವ್ರ ಜಾಗಕ್ಕೆ ಅವ್ರು ಹೋದ್ರು. ಸರ್ಕಾರದ್ದೆಲ್ಲ ಫೆಸಿಲಿಟಿ ಇಷ್ಟ ಇಲ್ಲ ಇರ್ಬೇಕು ಅದಕ್ಕೆ ಅವಯ್ಯ ಸರ್ಕಾರದ ಯಾವ ಗೌರವನು ತಗೊಂಡ್ಲಿಲ್ಲ. ವಾಲಂಟ್ರಿಯಾಗಿ ಪೊಲೀಸರು ಬಂದಿದ್ರು, ನಾನು ನೋಡಿದೆ. ವಾಲಂಟ್ರಿಯಾಗಿ ಬಂದಿದ್ರು, ಅವರ ಶಿಸ್ತು ಅಥವಾ ಅವರೊಂದಷ್ಟು ರಕ್ಷಣೆ ಮಾಡೋದಕ್ಕೆ ವಾಲಂಟ್ರಿಯಾಗಿ ಬಂದಿದ್ರು. ಮುಗಿದ ತಕ್ಷಣ ಅವ್ರಿಗೆ ಜನ ಹೋದಂಗೆ ವಾಪಸ್ ಹೋದ್ರು. ನೀವಲ್ಲಿ ನೋಡಿ, ಒಬ್ಬ ADGP ನಿಂತ್ಕೊಂಡು ಇಡೀ ಕೆಲಸ ಮಾಡಿಸಿದ್ರು. ಆಮೇಲೆ ಒಬ್ಬ ಕಮಿಷನರ್ ಬಂದಿದ್ರು, SP ಬಂದಿದ್ರು, ಎಲ್ಲರೂ ಗೇಟ್ ಹತ್ರ ಬಂದ್ರು. ಆಯ್ತಾ, ಕುಟುಂಬ ಒಂದು ಮಾತು ಕೇಳುತ್ತೆ. ಯಾಕೆಂದ್ರೆ ಅವಾಗ ತಾನೇ ಸರ್ಕಾರಿ ಅಧಿಕಾರಿಗಳಿಂದ ಅಥವಾ ಸರ್ಕಾರದಿಂದ ಏನೇನು ನೋವಾಗಿತ್ತು ಆ ಮೂಮೆಂಟಲ್ಲಿ 10 ನಿಮಿಷದ ಹಿಂದೆ ಜಾಗ ಕೊಡಲ್ಲ ಅನ್ನೋ ವಿಚಾರದಲ್ಲಿ. ಸೊ ಕುಟುಂಬ ಒಂದು ಮಾತು ಹೇಳುತ್ತೆ ಅವ್ರಿಗೆ, ನೀವು ಅಧಿಕಾರಿಗಳಾದ್ರೆ ಬರಬೇಡಿ ಅಂತ. ಅದಕ್ಕೆ ಅವ್ರು ಫಸ್ಟ್ ಒಂದು ಮಾತು ಹೇಳ್ತಾರೆ, ನಾವು ಅಧಿಕಾರಿಗಳಾಗಿ ಬಂದಿಲ್ಲ, ನಾವು ಅವ್ರ ಸ್ನೇಹಿತರಾಗಿ ಬಂದಿದ್ದೀವಿ ಅಂತ. ಸೊ ಸರ್ಕಾರದಲ್ಲೂ ಕೂಡ ಅವರ ಸ್ನೇಹಿತರಿದ್ರು, ಅವ್ರಿಗೂ ಕೂಡ ಸರ್ಕಾರದ ಜಾಗದಲ್ಲಿ ಆಗಬೇಕು ಅನ್ನೋ ಆಸೆ ಇತ್ತು. ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಶಿವರಾಮ್ ಸರ್ಗೋಸ್ಕರ ಎಲ್ಲಿದ್ರೂ ಬರ್ತೀವಿ ಅಂತ ಅವರ ಒಂದು ಗೌರವವನ್ನು ಸಲ್ಲಿಸೋದಕ್ಕೆ ಬಂದರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.